ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹುಶಃ ಇದು 16ನೇ ಬಜೆಟ್ನ ಏನು ಮಂಡನೆಯನ್ನು ಮಾಡಿದ್ದಾರೆ. ಬಜೆಟಿನ ಗಾತ್ರವನ್ನು ನೋಡಿದಾಗ ಹತ್ತತ್ರ 4,09,00,000 ಕೋಟಿಯಷ್ಟು ಬಜೆಟಿನ ಒಂದು ಗಾತ್ರ. ಭಾರತ ದೇಶದಲ್ಲಿ ಬಹಳ ಕಮ್ಮಿ ರಾಜ್ಯಗಳು ಇಷ್ಟು ದೊಡ್ಡ ಗಾತ್ರದ ಒಂದು ಬಜೆಟನ್ನು ಹೊಂದಿರತಕ್ಕಂಥದ್ದು. ಬಹುಶಃ ಅದಕ್ಕೆ ಮೂಲ ಕಾರಣಕರ್ತರು ಕನ್ನಡಿಗರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂದರೆ, ತೆರಿಗೆ ಮೂಲಕ ಹತ್ತತ್ರ ಇವತ್ತು ನಮ್ಮ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ರೆವಿನ್ಯೂ 1,80,000 ಕೋಟಿಯಷ್ಟು ಸ್ಟೇಟ್ನಿಂದ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ರೆವಿನ್ಯೂ. ಜೊತೆಯಲ್ಲಿ ಮತ್ತೆ ಸೆಂಟರ್ನಿಂದ ಕೂಡ ಕೇಂದ್ರದಿಂದ ಹತ್ತತ್ರ ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಷನ್ನು 68,000 ಕೋಟಿಯಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಬಹುಶಃ ಯಾವಾಗಲೂ ನಾವು ಮಾತನಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ಅತ್ಯಂತ ಸಂಪತ್ಭರಿತವಾದಂಥ ರಾಜ್ಯ, ಸಂಪತ್ಭರಿತವಾದಂಥ ನಾಡು ಅಂತಕ್ಕಂಥದ್ದು. ಹತ್ತತ್ರ 2,58,000 ಕೋಟಿಯಷ್ಟು ಇವತ್ತು ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಒಂದು ಹಣ ಈ 4,09,00,000 ಕೋಟಿಯಷ್ಟು ಇವತ್ತು ಏನಾದರೂ ಬಡ್ಜೆಟ್ ಇಷ್ಟು ಗಾತ್ರಕ್ಕೆ ಬೆಳೆದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣ ಕನ್ನಡಿಗರು. ಆದರೆ ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದನ್ನು ನಾವು ತೆಗೆದು ನೋಡಿದಾಗ ಹತ್ತತ್ರ 3,12,000 ಕೋಟಿಯಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೊಟ್ಟೋಗುತ್ತೆ. ಔಟ್ ಆಫ್ 4,09,500 crores ಏನಕ್ಕೆ ಹೋಗುತ್ತೆ? ಇದೆಲ್ಲವೂ ಕೂಡ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರದ ಕಚೇರಿಗಳಿಗೆ ಇವತ್ತು ದುಡ್ಡನ್ನು ಕಟ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಅನೇಕ ಗೌರ್ಮೆಂಟ್ಗೆ ಇವತ್ತು ಸಾಕಷ್ಟು ಇವತ್ತು ಹಣವನ್ನು ಪಾವತಿ ಮಾಡಬೇಕಾಗಿದೆ. ಅದಕ್ಕೆ ಮೆಜಾರಿಟಿ ಹೊಟ್ಟೋಗುತ್ತೆ. ಇನ್ನು ನಮಗೆ ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಮಿಕ್ಕಿರ್ತಕ್ಕಂಥದ್ದೇ ಹತ್ತತ್ರ 68,000 ಕೋಟಿ. ಆ 68,000 ಕೋಟಿಯಲ್ಲಿ ಈಗ ಈ ರಾಜ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂತೆ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಕಡ್ಡಾಯವಾಗಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ JDS ಕೂಡ ಧ್ವನಿಯನ್ನು ಎತ್ತಿದ್ದೇವೆ ರಾಜ್ಯದ ಜನತೆಯ ಪರವಾಗಿ. 68,000 ಕೋಟಿಯಲ್ಲಿ ಇನ್ನು 52,000 ಕೋಟಿ 5 ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟು ಹೋದರೆ ಇನ್ನು ನಮಗೆ ಮಿಕ್ತಕ್ಕಂಥದ್ದೇ 17,000 ಕೋಟಿ. ಆ 17,000 ಕೋಟಿಯಲ್ಲಿ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಕಾಣಬೇಕು, ಶಾಸಕರಿಗೆ ಅನುದಾನವನ್ನು ನೀಡಬೇಕು. ಇವೆಲ್ಲವನ್ನು ನೋಡಿದಾಗ ನಿಜಕ್ಕೂ ಕೂಡ ಇವತ್ತು ಇಂಥ ಸಂಪತ್ಭರಿತವಾದಂಥ ಒಂದು ರಾಜ್ಯ, ಒಂದು ನಾಡು ಕಳೆದ ವರ್ಷದ ಬಡ್ಜೆಟ್ನಲ್ಲಿ 1,05,000 ಕೋಟಿಯಷ್ಟು ಸಾಲ ಆಗಿದೆ. ಈ ಬಡ್ಜೆಟಲ್ಲಿ 1,16,000 ಕೋಟಿಯಷ್ಟು ಸಾಲ ಆಗಿದೆ. ಕೇಂದ್ರದವರು ಸಾಲ ಮಾಡಿಲ್ವೇ? 50 ಲಕ್ಷ ಕೋಟಿ ಬಡ್ಜೆಟಲ್ಲಿ 15 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ನಿನ್ನೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸ್ಮಾರ್ಟ್ ಸ್ಕೂಲ್ಗಳು, ಸ್ಮಾರ್ಟ್ ಸಿಟೀಸ್ನ ಕ್ರಿಯೇಟ್ ಮಾಡಿದ್ದಾರೆ, ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಹೈವೇ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ, ಮೆಟ್ರೋ ರೈಲ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ, ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡಿದ್ದೀರಿ? ನಮ್ಮ ರಾಜ್ಯದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 90,000 ಕೋಟಿ ರೀಚ್ ಆಗಿದೆ. ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ? ಕಳೆದ ವರ್ಷದ್ದು 19,000 ಕೋಟಿ ರೀಚ್ ಆಗಿದೆ. ಆ ರೆವಿನ್ಯೂ ಡೆಫಿಸಿಟ್ 19,000 ಕೋಟಿ ಇವತ್ತು ನೀವು ಎಲ್ಲಿಗೆ ಹಾಕಿದ್ದೀರಿ? ಸಾಲ ತಗೊಂಡಿರೋದು ಸಾಲ ತೀರಿಸಲಿಕ್ಕೆ ಹೊರತುಪಡಿಸಿ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಯಾವುದೋ ₹1 ಇವತ್ತು ಹೂಡಿಕೆ ಮಾಡಿಲ್ಲ. ಇಂಥ ಸಂಪತ್ಭರಿತವಾದಂಥ ನಾಡು, ಸಂಪತ್ಭರಿತವಾದಂಥ ರಾಜ್ಯ, ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ 2.5 ಲಕ್ಷ 2,60,000 ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ. ಆದರೆ ಈ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ? ಇಂಡಸ್ಟ್ರಿ ಸೆಕ್ಟರ್ಸ್ ಏನಾಗಿದೆ? ಸರ್ವಿಸ್ ಸೆಕ್ಟರ್ ಏನಾಗಿದೆ? ವೈ ಆರ್ ನಾಟ್ ದ ಇಂಡಸ್ಟ್ರಿ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ? ವೈ ಆರ್ ದೇ ಇವನ್ ಮೂವಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ?